आगामी विधानसभा निवडणुकीत सांगलीच्या जत तालुक्यातून लिंगायत समाजाला प्रतिनिधित्व द्यावं अशी मागणी लिंगायत समाजाचे धर्मगुरू श्री गुरुलिंग जंगम स्वामी यांनी पत्रकार परिषदेतून केली आहे। जत तालुक्यामध्ये सर्वाधिक लिंगायत समाजाची संख्या आहे असं असताना देखील आजपर्यंत लिंगायत समाजाला राजकीय प्रतिनिधित्व जत तालुक्यातून करण्याची संधी मिळाली नाही। अनेक पक्षांना विधानसभा निवडणुकीमध्ये लिंगायत समाजानं मदत केली आहे, मात्र यंदाच्या विधानसभा निवडणुकीमध्ये लिंगायत समाजाच्या लोकप्रतिनिधीला उमेदवारी द्यावी, मग ती कोणत्याही पक्षाची असो, असं मत देखील श्री गुरुलिंग जंगम स्वामी यांनी केलंय। जत तालुक्यात सध्या काँग्रेस पक्षाचे मराठा समाजातील विक्रम सावंत हे विद्यमान आमदार आहेत। ಮಹಾರಾಷ್ಟ್ರ ರಾಜ್ಯದ ಮುಂಬರುವಂತಹ ವಿಧಾನಸಭಾ ಚುನಾವಣೆಯಲ್ಲಿ ಜತ್ ಮತಕ್ಷೇತ್ರದಿಂದ ನಡೆಯತಕ್ಕಂತಹ ಚುನಾವಣೆಯಲ್ಲಿ ಬಹುಶಃ ಸ್ವತಂತ್ರ ಭಾರತ ಸಿಕ್ಕಾಗಿನಿಂದ ಇವತ್ತಿನವರೆಗೂ ಜತ್ ಮತಕ್ಷೇತ್ರದಲ್ಲಿ ನನಗೆ ತಿಳಿದಿರುವಂತಹ ರೀತಿಯಲ್ಲಿ ಎಲ್ಲ ಸಮಾಜದ ಪ್ರತಿನಿಧಿಗಳು ವಿಧಾನಸಭೆಯ ಆಮದಾರಾಗಿ ಆಯ್ಕೆಯಾಗಿದ್ದಾರೆ। ಇವತ್ತಿನವರೆಗೂ ವಿಧಾನಸಭೆ ಜತ್ ಕ್ಷೇತ್ರದಲ್ಲಿ ಇರತಕ್ಕಂತ ಹೆಚ್ಚಿನ ಸಂಖ್ಯೆಯಲ್ಲಿ ಲಿಂಗಾಯತರು ಇರೋದ್ರಿಂದ ಅಂದಾಜು 90,000 ಪರ್ಯಂತ ಲಿಂಗಾಯತರು ಇರುವಂತ ಕ್ಷೇತ್ರ ಆದರೂ ಎಲ್ಲ ಸಮಾಜದವರೊಂದಿಗೆ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಬಂದು ಎಲ್ಲರಿಗೂ ಸಹಕಾರ ಮಾಡ್ತಾ ಕಳೆದ ಚುನಾವಣೆಯಲ್ಲಿ ನಾನಾದರೂ ಸಹಿತ ಸಹಕಾರ ಮಾಡಿ ಪ್ರತಿಯೊಬ್ಬ ಸಮಾಜಕ್ಕೂ ಎಲ್ಲರಿಗೂ ಪ್ರತಿನಿಧಿಸತಕ್ಕಂತ ಒಂದು ಅವಕಾಶವನ್ನ ಬಿಟ್ಟುಕೊಟ್ಟಿರ್ತಕ್ಕಂತ ಅತ್ಯಂತ ಹೃದಯವಂತ ಸಮಾಜ ಯಾವುದಾದ್ರಿದ್ರೆ ಅದು ಲಿಂಗಾಯತ ಸಮಾಜ ಅಂತಕ್ಕಂತ ಮಾತನ್ನ ಪ್ರಾರಂಭದಲ್ಲಿ ಹೇಳ್ತಾ ಮುಂದೆ ಬರ್ತಕ್ಕಂತ ಚುನಾವಣೆಯಲ್ಲಿ ಬಹುಶಃ ಯಾವ ಪಕ್ಷದವರು ಲಿಂಗಾಯತರಿಗೆ ಒಂದು ವಿಧಾನಸಭೆಗೆ ಪ್ರತಿನಿಧಿಸಲಿಕ್ಕೆ ಯಾರು ಅವಕಾಶವನ್ನು ಕೊಡ್ತೀರಿ ಆ ಪಕ್ಷ ಆ MLA ಆಗೋದು ನಿಶ್ಚಿತ ಅನ್ನುವಂತ ಮಾತನ್ನ ಹೇಳಲಿಕ್ಕೆ ನಾನು ಬಯಸ್ತೀನಿ। ಯಾಕೆ ಅಂತಂದ್ರೆ ನಿನ್ನೆ ಕಳೆದಿರ್ತಕ್ಕಂಥ ಲೋಕಸಭೆ ಚುನಾವಣೆಯಲ್ಲಿ ಬಹುಶಃ ಹೆಚ್ಚಿನ ಮತಗಳು 99% ಲಿಂಗಾಯತರು ಬಿಜೆಪಿ ಮಾಡಿ ಆರಿಸಿ ತಂದಿರತಕ್ಕಂಥದ್ದು ತಮಗೆಲ್ಲ ತಿಳಿದಿರುವಂತ ವಿಷಯದ। ಆದ್ರೆ ಈ ಸಂದರ್ಭದಲ್ಲಿ ನಾನು ರಾಯಲಿಂಗೇಶ್ವರ ಸಂಸ್ಥಾನ ಮಠ ಉಂಗುದಿಯಿಂದ ಹೇಳ್ತಕ್ಕಂಥ ಒಂದು ಮಾತು ಏನಂತಂದ್ರೆ ನಮ್ಮ ಲಿಂಗಾಯತ ಸಮಾಜ ಜತ್ ತಾಲೂಕಿನಲ್ಲಿ ಅತ್ಯಂತ ದೊಡ್ಡ ಸಮುದಾಯ ಆಗಿರೋದ್ರಿಂದ ಮತ್ತು ಎಲ್ಲ ಸಮುದಾಯಗಳ ಜೊತೆಗೆ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಇರೋದ್ರಿಂದ ನನಗೆ ಬಂದು ನಿಮ್ಮ ಸಮಾಜಕ್ಕೆ ಒಂದ್ಸಲ ಅವಕಾಶ ಮಾಡಿಕೊಡ್ತೀವಿ, ನಾವು ನಿಮಗೆ ಬೆಂಬಲ ಕೊಡ್ತೀವಿ, ಎಲ್ಲರೂ ಇದೊಂದು ಸಮಾಜ ವಂಚಿತ ಆಗ್ಯದ, ಈ ಸಮಾಜಕ್ಕೆ ಆಮದಾರ ಒಂದು ಸಲ ಆಗಬೇಕು ಅಂತಕ್ಕಂಥ ಸ್ವಇಚ್ಛೆಯಿಂದ ಹೇಳಿರೋದ್ರಿಂದ ಈ ಅವಕಾಶವನ್ನ ಮಹಾರಾಷ್ಟ್ರ ರಾಜ್ಯದಲ್ಲಿರ್ತಕ್ಕಂಥ ರಾಜಕೀಯ ಪಕ್ಷಗಳು ಸದ್ಬಳಕೆಯನ್ನು ಮಾಡಿಕೊಂಡು ಈ ಸಮಾಜಕ್ಕೆ ಅವಕಾಶ ಕೊಡೋದ್ರ ಜೊತೆಗೆ ನಿಮ್ಮ ಪಕ್ಷದ ಒಂದು ಆಮದಾರನ್ನ ಆಯ್ಕೆ ಮಾಡಿಕೊಂಡು ನಿಮ್ಮ ಪ್ರತಿಷ್ಠೆಯನ್ನ ಹೆಚ್ಚಿಸೋದ್ರ ಜೊತೆಗೆ ಈ ಸಮಾಜಕ್ಕೆ ಒಂದು ಒಳ್ಳೆಯ ಅವಕಾಶವನ್ನು ಕೊಟ್ಟು ತಮ್ಮ ಘನತೆ ಗೌರವಗಳನ್ನು ಹೆಚ್ಚಿಸಿಕೊಳ್ಳಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೀನಿ।